50 ಬೆಡ್ಗಳ ಆಸ್ಪತ್ರೆಗಿಲ್ಲ ಉದ್ಘಾಟನೆ ಭಾಗ್ಯ. ಕಾಮಗಾರಿ ಮುಗಿದು 1 ವರ್ಷ ಇನ್ನೂ ಉದ್ಘಾಟನೆ ಯಾಕಿಲ್ಲ? ಏನಂತಾರೆ ಯಾದಗಿರಿಯ ಜನಪ್ರತಿನಿಧಿಗಳು? ಹೈಟೆಕ್ ಆಸ್ಪತ್ರೆಗೆ ಗ್ರಹಣ ಹಿಡಿದಿರೋ ಸ್ಟೋರಿ ಇದು. ಯಾದಗಿರಿ ಜಿಲ್ಲೆ ತುರ್ತು ಪರಿಸ್ಥಿತಿಯ ಕಟ್ಟಡ ಕಟ್ಟಿದ್ರು ಅನುದಾನ ತಂದ್ರು ಕೂಡ ಇದು ಹಾಸ್ಪಿಟಲ್ ಓಪನಿಂಗ್ ಇಲ್ಲ. ಯಾವುದೇ ರೀತಿ ಆಟಕ್ಕಿಲ್ಲ, ಊಟಕ್ಕೆ ಲೆಕ್ಕಕ್ಕಿಲ್ಲ ಅಂತ ಆ ರೀತಿ ಆಗಿದೆ. 50 ಬೆಡ್ಗಳ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯನೇ ಇಲ್ಲ. 50 ಕೋಟಿ ವೆಚ್ಚದ ಆಸ್ಪತ್ರೆಗೆ ಬೀಗ ಬಿದ್ದಿದೆ. ಯಾದಗಿರಿ ನಗರದಲ್ಲಿ ನಿರ್ಮಾಣವಾಗಿದೆ ಈ ಆಸ್ಪತ್ರೆ. ನಗರದ ಇಮ್ಸ್ ಆಸ್ಪತ್ರೆ ಆವರಣದಲ್ಲೇ ಈ ಕಟ್ಟಡನೂ ಇದೆ. ಕಾಮಗಾರಿ ಎಲ್ಲ ಮುಗಿದಿದೆ. 50 ಕೋಟಿ ಖರ್ಚು ಕೂಡ ಮಾಡಿದ್ದಾರೆ. ಕಾಮಗಾರಿ ಮುಗಿದು 1 ವರ್ಷ ಆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಪುಂಡ ಪೋಖ್ರಿಗಳ ತಾಣ ಆಗ್ಬಿಟ್ಟಿದೆ ಈ ಹೈಟೆಕ್ ಕಟ್ಟಡ. 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾದಗಿರಿ ನಗರದಲ್ಲೇ ಈ ಆಸ್ಪತ್ರೆ ಇದೆ. ಕಾಮಗಾರಿ ಮುಗಿದು 1 ವರ್ಷ ಆಗಿದೆ, ಉದ್ಘಾಟನೆ ಆಗಿಲ್ಲ. ಹಾಗಾಗಿ ಸಹಜವಾಗಿ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದಕ್ಕೆ ಶುರುವಾಗಿದೆ. ಅಪಘಾತ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಈ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಜೊತೆಗೆ 24/7 ಚಿಕಿತ್ಸೆ ನೀಡುವಂತ ತೀವ್ರ ನಿಗಾ ಘಟಕದ ವ್ಯವಸ್ಥೆನೂ ಇದೆ. ರಾಯಚೂರು ಕಲಬುರಗಿ ಮೇಲೆ ಈ ಸ್ಥಳೀಯರು ಅವಲಂಬನೆ ಹೊಂದಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನ ಪೋಲ್ ಆಗ್ತಾ ಇದೆ. ಆಸ್ಪತ್ರೆ ಕಟ್ಟಿದ್ರು ಕೂಡ ಅದು ರೋಗಿಗಳಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಜನರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಅಂದಮೇಲೆ ಇದನ್ನ ಕಟ್ಟೇನು ಪ್ರಯೋಜನ ಆಯಿತು? ಕೂಡಲೇ ಇದನ್ನ ಉದ್ಘಾಟನೆ ಮಾಡಿ ಅಂತೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಏನಾಗಿದಪ್ಪ ಅಂದ್ರೆ ಯಾವುದೇ ರೀತಿ ಆಟಕ್ಕಿಲ್ಲ, ಊಟಕ್ಕೆ ಲೆಕ್ಕಕ್ಕಿಲ್ಲ ಅಂತ ಆ ರೀತಿ ಆಗಿದೆ. ಯಾಕಪ್ಪ ಇದನ್ನ ತುರ್ತು ಚಿಕಿತ್ಸೆ ನಾವು ಇಲ್ಲಿ ಎಮರ್ಜೆನ್ಸಿ ಬಂದ್ರೆ ಇರ್ತಕ್ಕಂಥ ಡಾಕ್ಟರ್ಗಳು ರಾಯಚೂರು ಅಥವಾ ಗುಲ್ಬರ್ಗ ರೆಫರ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ ತುರ್ತು ಚಿಕಿತ್ಸೆ ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡಿ ಏನು ತುಪ್ಪ ಬೆಳೆದ್ರು ತುಪ್ಪ ಇದು ಮಾಡಂಗ ಕಟ್ಟಿದ್ದಾರೆ. ಆದರೆ ಯಾವುದೇ ಲೆಕ್ಕಕ್ಕಿಲ್ಲ. ಇದು ಇಲ್ಲಿ ಒಳಗಡೆ ಹೋದ್ರೆ ಗೊಬ್ಬು ನಾರ್ತಾ ಇದೆ. ಇಲ್ಲಿ ಪೋಲಿ ಪುಂಡ್ರ ಅವಳೆ ಆಗಿದೆ. ಸಿಗರೇಟು ಗುಟ್ಕಾ ಕುಡಿಯೋದು ಈ ರೀತಿ ಯಾಕಾಗ್ತಿದೆ? ಇಲ್ಲಿ ಇರ್ತಕ್ಕಂಥ ಸಂದೀಪ್ ಡೀನ್ ಅವರು ಏನ್ ಮಾಡ್ತಿದ್ದಾರೆ? ನಮ್ಮ ಯಾದಗಿರಿ ಜಿಲ್ಲೆ ತುರ್ತು ಪರಿಸ್ಥಿತಿಯ ಕಟ್ಟಡ ಕಟ್ಟಿದ್ರು ಎಕ್ಸಿಡೆಂಟ್ ಆಗಿ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಬೇರೆ ಜಿಲ್ಲೆಯ ಬೇರೆ ಹಾಸ್ಪಿಟಲ್ಗಳಿಗೆ ಇಲ್ಲಿಂದ ರೆಫರ್ ಮಾಡಿ ಕಳಿಸ್ತಾರ. ಕೋಟ್ಯಾನುಗಟ್ಟಲೆ ಅನುದಾನ ತಂದು ಸರ್ಕಾರದಿಂದ ಕಟ್ಟಿದ ಬಿಲ್ಡಿಂಗ್ನಲ್ಲಿ ನಾಯಿ ವಾಸ ಮಾಡೋ ಪರಿಸ್ಥಿತಿಯಲ್ಲಿ ಬಂದದ. ಜಿಲ್ಲಾಡಳಿತ ಎಷ್ಟು ಹಿಂದುಳಿದದಪ್ಪ ಅಂತಂದ್ರೆ ಭಾಳ ಬೇಜಾರಕರ ಘಟನೆ ಆಗ್ತದೆ. ಒಂದು ವೇಳೆ ಇದನ್ನು ನೀವು ತನಿಖೆ ಮಾಡಿ ಯಾವ ಡಿಪಾರ್ಟ್ಮೆಂಟ್ದವರು ಇದನ್ನು ಅತಿ ಜಲ್ದಿನೇ ಉದ್ಘಾಟನೆ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೈತ ಸಂಘಟನೆ ಪರಾಧಿಕಾರಿಗಳು ಬಂದು ಮುತ್ತಿಗೆ ಆಗ್ತಕ್ಕಂಥ ಕೆಲಸನ ಮಾಡಬೇಕಾಗ ನಮ್ಮ ಯಾದಗಿರಿ ಜಿಲ್ಲೆ ತುರ್ತು ಪರಿಸ್ಥಿತಿಯ ಕಟ್ಟಡ ಕಟ್ಟಿದ್ರು. ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. 1 ವರ್ಷ ಆಗಿದೆ ಆ ಕಟ್ಟಡ ಕಾಮಗಾರಿ ಕಂಪ್ಲೀಟ್ ಆಗಿ, ಬಟ್ ಉದ್ಘಾಟನೆ ಯಾಕೆ ಆಗ್ತಾ ಇಲ್ಲ? ಯಾರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಹೌದು ಶರ್ಮಿತಾ ಶೆಟ್ಟಿ, ಏನು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಕ್ಕಂತ ಮಾತು ಯಾದಗಿರಿ ಜಿಲ್ಲೆಯ ಈ ಒಂದು ತುರ್ತು ಚಿಕಿತ್ಸಾ ಘಟಕಕ್ಕೆ ಅನ್ವಯಿಸುತ್ತೆ. ಯಾಕೆಂತಂದ್ರೆ 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಅದು ಯಾವುದಕ್ಕೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಿಜಕ್ಕೂ ನೋಡ್ಬೋದು ಅಲ್ಲಿ ಏನೋ ಒಂದು ಬಿಲ್ಡಿಂಗ್ ಏನು ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಆದ್ರೆ ಸಲಕರಣೆಗಳು ಇಲ್ಲ, ಅಲ್ಲಿ ಏನು ಇಕ್ವಿಪ್ಮೆಂಟ್ಸ್ ಗಳು ಇಲ್ಲ, ಏನು ರೋಗಿಗಳು ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಬಹುತೇಕ ಬಡ ರೋಗಿಗಳೇ ಹೋಗ್ತಾರೆ. ಆದ್ರೆ ತುರ್ತು ಚಿಕಿತ್ಸೆ ಏನು ವೈದ್ಯರೇ ಹೇಳ್ತಕ್ಕಂತ ಮಾತು, ಅಪಘಾತ ಆದ 2 ಗಂಟೆಯಲ್ಲಿ ಬಂದ್ರೆ ಅದು ಗೋಲ್ಡನ್ ಅವರ್ ಅಂತಾರೆ. ಅದಕ್ಕೆ ಗೋಲ್ಡನ್ ಅವರ್ ಅಲ್ಲಿ ಬಂದ್ರೆ ಹೇಗಾದ್ರೂ ಮಾಡಿ ಆ ವ್ಯಕ್ತಿಯನ್ನ ಪ್ರಾಣವನ್ನ ಉಳಿಸ್ತಕ್ಕಂಥದ್ದು ಮಾಡ್ತೀವಿ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಆದ್ರೆ ಇಲ್ಲಿ ಗೋಲ್ಡನ್ ಅವರ್ ಅಲ್ಲ. ಇಲ್ಲಿ ಈ ಆಸ್ಪತ್ರೆಗೆ ಹೋದ್ರೆ ಇಲ್ಲಿಂದ ಒಂದು ಕಲಬುರಗಿಗೆ ಮತ್ತು ರಾಯಚೂರಿಗೆ ರೋಗಿಗಳನ್ನ ಅಲ್ಲಿಗೆ ರೆಫರ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಸಾಕಷ್ಟು ಜನ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಪಘಾತ ಆಗಿರ್ತಕ್ಕಂಥದ್ದು ತುರ್ತು ಚಿಕಿತ್ಸೆಯನ್ನು ಕೊಡಬೇಕಾಗಿರ್ತಕ್ಕಂತಹ ಏನು ಆಸ್ಪತ್ರೆಗೆ ಈಗ ಅರ್ಜೆಂಟ್ ಆಗಿ ಅದಕ್ಕೆ ತುರ್ತು ಚಿಕಿತ್ಸೆ ಕೊಡಬೇಕಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸುಮಾರು ವರ್ಷಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ತುರ್ತು ಚಿಕಿತ್ಸಾ ಘಟಕ ಇರಲಿಲ್ಲ, ಈಗ ಆಗಿದೆ. ಆದ್ರೆ ಅದಕ್ಕೆ ಏನು ಉದ್ಘಾಟನೆ ಭಾಗ್ಯ ಕಾಣ್ತಾ ಇಲ್ಲ. ಕೇಳಿದ್ರೆ ಇನ್ನು ನಮಗೆ ಪರ್ಮಿಷನ್ ಬರಬೇಕು, ವೈದ್ಯಕೀಯ ಇದರಿಂದ ನಮಗೆ ಪರ್ಮಿಷನ್ ಬರಬೇಕು, ಪರ್ಮಿಷನ್ ಬಂದ ನಂತರ ಮಾಡ್ತೀವಿ, ಇನ್ನು ಪರ್ಮಿಷನ್ ಸಿಕ್ಕಿಲ್ಲ. ಆದ್ರೆ ಇನ್ನು ಕೆಲವು ಪೀಠೋಪಕರಣ ಏನೋ ಅಲ್ಲಿ ಸಾಮಗ್ರಿಗಳು ಬೇಕಾಗಿರ್ತವೆ, ಆ ಸಾಮಗ್ರಿಗಳು ನಮಗೆ ಪೂರೈಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಡೀನ್ ಆಗಿರ್ತಕ್ಕಂಥವ್ರು ಹೇಳ್ತಾರೆ. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು ಗಣೇಶ್.